ಇನ್ನು ಸಚಿವ ಸಂಪುಟ ಪುನರ್ರಚನೆಗೆ ಅಸ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಯಾರನ್ನ ಭೇಟಿ ಮಾಡಿದ್ರೋ ಅವರಿಗೇ ಗೊತ್ತು ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹೈಕಮಾಂಡ್ ಯಾರನ್ನ ಭೇಟಿ ಮಾಡಿದ್ದಾರೆ, ಹೈಕಮಾಂಡ್ನಲ್ಲಿ ಅವ್ರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಗೊತ್ತು, ನಮಗೇನು ಗೊತ್ತಿಲ್ಲ. ಸಿಎಂ ದೆಹಲಿಗೆ ಹೋಗಬೇಕಾದ್ರೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ, ಎಲ್ಲ ವಿಚಾರ ಸಿಎಂ ಹಾಗೆ ಹೈಕಮಾಂಡ್ಗೆ ಗೊತ್ತು. ಸಂಪುಟ ಪುನರ್ರಚನೆ ಆದರೆ ಒಳ್ಳೇದಲ್ವಾ ಅಂತ ಪರಮೇಶ್ವರ್ ಮತ್ತೆ ಮರುಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿಎಂ ಬದಲಾವಣೆ ಬಗ್ಗೆ ನೀವೇ ಊಹೆ ಮಾಡಿಕೊಳ್ಳಿ, ರೀಶಫಲ್ ಆದ ತಕ್ಷಣ ಸಿಎಂ ಬದಲಾವಣೆ ಆಗೋಲ್ಲ ಅಂತ ಸಿಎಂ ಕುರ್ಚಿ ಗಟ್ಟಿಯಾಗಿದೆ, ಅವ್ರು ಕೆಳಗಿಳಿಯಲ್ಲ ಅನ್ನೋದನ್ನು ಪರೋಕ್ಷವಾಗಿ ಗೃಹ ಸಚಿವರು ಮಾತನಾಡಿದ್ದಾರೆ. ಪ್ರತಿಮಾನಗಳು ಅವ್ರು ಯಾರನ್ನ ಭೇಟಿ ಮಾಡಿದ್ರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು, ಅವ್ರನ್ನ ಕೇಳಿದರೆ ಹೇಳ್ತಾರೆ. 15 ಜನ ಹೇಳಿ ರಿಯಾಕ್ಟ್ ಮಾಡಲಿಲ್ವಾ ಸಿಎಂ? ಸರ್, ಒಂದು 15 ಜನನ ತೆಗೆದು ಹೊಸದಾಗಿ ಮುಖಗಳಿಗೆ ಅವಕಾಶ ಅದೇಪ್ಪ, ಅದೆಲ್ಲ ಅವರೇ ಹೇಳಬೇಕಲ್ವಾ. ಇದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್. ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅನುಮತಿ ಕೊಟ್ಟಿದ್ದಾರೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ಮಾಹಿತಿ ಇಲ್ವಾ ಸರ್? ಒಳ್ಳೇದಲ್ರಿ. ಈಗ ಬಹಳ ದಿನದ ಬೇಡಿಕೆ, ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ. ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ, ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ.